ಪರಿಶುದ್ಧ ಆಲಯದಲ್ಲಿ ದೇವಾಲಯದಲ್ಲಿರುವಂತಹ ತೆರೆ ಮನುಷ್ಯನಿಗೂ ದೇವರಿಗೂ ಇರುವಂತಹ ತೆರೆ ಏನಾಯ್ತು? ಎರಡು ಭಾಗ ಆಯ್ತು. ಯಾವ ತರ ಎರಡು ಭಾಗ ಅಂತ? ಹಿಂಗೆ ಅಡ್ಡ ಅಲ್ಲ, ಮೇಲಿಂದ ಕೆಳಗೆ ಹಿಂಗೆ ಅಂದ್ರೆ ಮೇಲಿನಿಂದ ದೇವರು ಏನ್ ಮಾಡಿದ್ರು? ಎತ್ತು ಬಿಸಾಕಿದ್ರು. ಈ ತೆರೆ ಅಡ್ಡುಗೋಡೆ ನನಗೂ ನನ್ನ ಮಕ್ಕಳಿಗೂ ಇರಬಾರದು. ಆಲಯದಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಪ್ರಾರ್ಥನೆ ಮಾಡಬಹುದು, ಯಾರು ಬೇಕಾದ್ರೂ ನನ್ನ ಆಲಯದಕ್ಕೆ ಬರಬಹುದು ಎಂಬುದಾಗಿ ಆತನು ಆ ತೆರೆಯನ್ನೇನ್ ಮಾಡಿದ್ರು? ಹರಿದು ಹಾಕಿದ್ರು. ಈಗ ನಾವೆಲ್ಲರೂ ಬಂದು ಕುಳಿತುಕೊಳ್ಳಕ್ಕಾಗತ್ತ? ನಾವು ಪರಿಶುದ್ಧರಾಗಿ ಬರ್ಬೋದು, ಅಯೋಗ್ಯರಾಗಿ ಬರ್ಬೋದು, ನಮ್ಮ ಕೆಟ್ಟ ಕಾರ್ಯಗಳನ್ನು ನಾವು ಹೃದಯಗಳಲ್ಲಿ ಇಟ್ಕೊಂಡು ಬರ್ಬೋದು. ಹೇಗ್ ಬಂದ್ರು ನಮಗೆ ಆಲಯದಲ್ಲಿ ಪ್ರವೇಶ ಇದೆಯಾ? ನಮ್ಮ ಮರಣವನ್ನು ದೇವರಲ್ಲಿ ಅನುಭವಿಸಿದ್ದಾರೆ. ನಮಗೋಸ್ಕರವಾಗಿ ತ್ಯಾಗ ಮಾಡಿದ್ದಾರೆ, ನಮಗೋಸ್ಕರವಾಗಿ ಜೀವವನ್ನು ಕೊಟ್ಟಿದ್ದಾರೆ. ಅದರಿಂದ ನಮಗೆ ಮರಣ ಇಲ್ಲ. ನೀವು ಸ್ನಾನ ಮಾಡ್ಕೊಂಡು ಬಂದ್ರು ಬಂದಿಲ್ಲ ಅಂದ್ರೆ ಏನಾದ್ರು ಆಗತ್ತಾ? ಅಶುದ್ಧವಾಗಿ ಬಂದ್ರು ಏನಾದ್ರು ಆಗತ್ತಾ? ಆದ್ರೆ ಆ ಕಾಲದಲ್ಲಿ ಹಂಗಲ್ಲ. ಯಾಜಕನಾಗಿರುವಂತ ವ್ಯಕ್ತಿ, ಒಂದು ಆಲಯದಲ್ಲಿ ಒಳಕ್ಕೆ ಹೋಗುವಂತ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅವನು ಹಿಂತಿರುಗಿ ಪ್ರಾಣದಿಂದ ಬರ್ತಾ ಇರಲಿಲ್ಲ. ಅವನ ಜೀವ ಒಳಗಡೆನೆ ಹಾದು ಹೋಗ್ಬಿಡ್ತಾ ಇತ್ತು. ಅಂತ ಸ್ಥಿತಿ ದೇವರು ನಮಗೆ ಇವತ್ತು ಕೊಟ್ಟಿದ್ದಾರಾ? ಇಲ್ಲ. ಅದಕ್ಕೆ ಆ ಒಂದು ತೆರೆಯನ್ನು ದೇವಾಲಯ ಮಧ್ಯದಲ್ಲಿರುವಂತಹ ಆ ಒಂದು ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿರುವಂತಹ ಸ್ಥಳದಲ್ಲಿರುವಂತಹ ಆ ಒಂದು ತೆರೆಯು ಏನಾಯ್ತು? ಎರಡು ಭಾಗ ಆಯ್ತು. ದೇವರ ಒಂದು ಆತ್ಮವನ್ನು ಒಪ್ಪಿಸಿಕೊಟ್ಟಿದ ಕೂಡಲೇ ಈ ಒಂದು ಕಾರ್ಯವು ನೆರವೇರಿತು. ಮತ್ತು ಅದೇ ಮುಂದೆ ನೋಡ್ತೇವೆ ನಾವು, ಮೇಲಿನಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು. ಭೂಮಿಯು ಅದರಿಂದು ಇಲ್ಲಿ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಏನಾದ್ರೂ ಒಂದು ಚೂರಾದ್ರೂ ಹೃದಯ ಅದರ್ತಾ ಇದೆಯಾ? ಅಥವಾ ನಡುತ್ತಾ ಇದ್ದೀರಾ? ಅಥವಾ ನಿಮ್ಮ ಮನಸ್ಸು, ನಿಮ್ಮ ಯೋಚನೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ರೆ ಇದು ನಿಮಗೆ ಸೇರಿರುವಂತ ಮಾತುಗಳು. ಆ ಒಂದು ಕಾಲದಲ್ಲಿ ಭೂಮಿ ಏನಾಯ್ತು? ಅದಿರಿತ್ತು, ಅಂದ್ರೆ ವೈಬ್ರೇಟ್ ಆಗ್ಬಿಡ್ತು. ಒಂದು ಬಿಲ್ಡಿಂಗ್ ವೈಬ್ರೇಷನ್ ಆದ್ರೆ ಮನೆಯಲ್ಲಿರುವಂತ ವಸ್ತುಗಳೆಲ್ಲ ಹಾಗೆ ಇರ್ತದ? ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದೋಗ್ತದೆ. ಆದ್ರೆ ಆ ಒಂದು ಕಟ್ಟಡವು ಬೀಳಲಿಲ್ಲ. ಯಾವ ಕಟ್ಟಡವು? ದೇವಾಲಯದ ಕಟ್ಟಡವು ಬೀಳಲಿಲ್ಲ.